ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರು ಜ್ಯೋತಿಷದ ಪ್ರಕಾರ 5ನೇ ರಾಶಿ. ಇವರ ಅಧಿಪತಿ ಸೂರ್ಯ. ಇವರ ಶಕ್ತಿ, ನಾಯಕತ್ವ ಗುಣ ಮತ್ತು ಆತ್ಮವಿಶ್ವಾಸದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ರಾಜಸಿಕ ಸ್ವಭಾವ, ಗೌರವ ಹಾಗೂ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಇವರ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ಎದುರಿಸಿ ನಿಲ್ಲುವಂತಹ ವಿಶೇಷವಾದ ಶಕ್ತಿ. ಇವರ ಚಿಹ್ನೆ ಸಿಂಹ ರಾಶಿ, ತತ್ವ ಅಗ್ನಿ ತತ್ವ, ಅಧಿಪತಿ ಸೂರ್ಯಗ್ರಹ. ಸ್ವಭಾವ ಸ್ಥಿರವಾಗಿರುತ್ತದೆ. ನಕ್ಷತ್ರಗಳು ಮುಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿಯಲ್ಲಿ ಜನಿಸಿದಂಥವರು ಸಿಂಹ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇವರಿಗೆ ಮಾರ್ಚ್ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ದಿನಗಳು ಪ್ರಾರಂಭವಾಗುತ್ತಿದೆ. ಮಾರ್ಚ್ 3ನೇ ತಾರೀಕು ಶಕ್ತಿಯುತವಾಗಿರುವ ಗ್ರಹಣ ಹಾಗೂ ಹುಣ್ಣಿಮೆ ಇರೋದ್ರಿಂದ ಅದು ಮುಗಿದ ನಂತರ ಇವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಸಿಂಹ ರಾಶಿಯವರು ಸಹಜವಾಗಿ ನಾಯಕತ್ವದ ಗುಣ, ಎಲ್ಲೇ ಹೋದರೂ ಕೂಡ ಗಮನ ಸೆಳೆಯುವಂತಹ ಗುಣವನ್ನು ಹೊಂದಿರುವಂಥವರು. ಆತ್ಮವಿಶ್ವಾಸ ಮತ್ತು ಧೈರ್ಯ, ನಾಯಕತ್ವದ ಗುಣ, ದಾನಶೀಲತೆ ಮತ್ತು ದೊಡ್ಡ ಮನಸ್ಸು, ಸೃಜನಶೀಲತೆ, ಗೌರವ, ಸ್ವಾಭಿಮಾನ, ಜನರನ್ನು ಪ್ರೇರೇಪಿಸುವಂತಹ ಶಕ್ತಿಯಾಗಿರುತ್ತದೆ. ಇವರು ಸಾಮಾನ್ಯವಾಗಿ ಎಲ್ಲವನ್ನ ನಾನು ಮಾಡುತ್ತೇನೆ ಎನ್ನುವಂತಹ ಮನೋಭಾವದಿಂದ ಬದುಕುತ್ತಾರೆ. ಪ್ರತಿ ರಾಜರಂತೆ ಸಿಂಹಕ್ಕೂ ಕೂಡ ಕೆಲವು ನಕಾರಾತ್ಮಕವಾದ ಗುಣಗಳಿರುತ್ತದೆ. ಅಹಂಕಾರ ಹೆಚ್ಚು, ಹಠ ಸ್ವಭಾವ ಹೆಚ್ಚು, ಗಮನ ಬೇಕೆಂಬ ಆಸೆ, ಟೀಕೆ ಸಹಿಸಿಕೊಳ್ಳೋದು ಕಷ್ಟ. ಕೆಲವೊಮ್ಮೆ ಆಡಳಿತದ ಸ್ವಭಾವದಿಂದಾಗಿ ಎಲ್ಲ ರೀತಿಯ ಸಂಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಖಂಡಿತವಾಗಿ ಸಿಂಹ ರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರು, ಸಂಗಾತಿಯಿಂದ ಗೌರವ, ಗಮನವನ್ನು ನಿರೀಕ್ಷೆ ಮಾಡ್ತಾರೆ. ದೊಡ್ಡ ರೀತಿಯಲ್ಲಿ ಪ್ರೀತಿ ತೋರಿಸುವಂಥವರು, ಕುಟುಂಬಕ್ಕೆ ರಕ್ಷಣೆಗಾಗಿ ನಿಂತುಕೊಳ್ತಾರೆ. ಸಿಂಹ ರಾಶಿಯವರು ನಾಯಕತ್ವದ ಹೆಸರು ಸಿಗುವಂತಹ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಯಶಸ್ಸನ್ನು ಪಡೆದುಕೊಳ್ತಾರೆ. ಒಟ್ಟಾರೆಯಾಗಿ ಭಾವನಾತ್ಮಕವಾಗಿ ಬಲಿಷ್ಠ, ಪ್ರಶಂಸೆ ಇಷ್ಟ, ಗೌರವ ಸಿಕ್ಕರೆ ಪ್ರಾಮಾಣಿಸುವಂತಹ, ಸಹಾಯ ಮಾಡುವಂತಹ ವಿಶೇಷವಾದ ಗುಣ ಸ್ವಭಾವವನ್ನು ಹೊಂದಿರುವಂಥವರು. ಇವರ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು, ಒತ್ತಡಗಳನ್ನು ಎದುರಿಸಿದರೂ ಕೂಡ ಇವರ ಕುಟುಂಬಕ್ಕೋಸ್ಕರ, ಪ್ರೀತಿ ಪಾತ್ರರಿಗೋಸ್ಕರ ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ. ನೀವು ಬಯಸಿದರೆ ಖಂಡಿತವಾಗಿ ಎಲ್ಲವನ್ನ ಸಾಧಿಸಿ ತೋರಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಖಂಡಿತವಾಗಿ ಸಿಂಹ ರಾಶಿಯವರಿಗೆ ಮಾರ್ಚ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ. ಬದಲಾವಣೆಯ ಆರಂಭ ಮತ್ತು ಹೊಸ ಆರಂಭಗಳ ತಿಂಗಳು ಎಂದು ಹೇಳಬಹುದು. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಹೊಸ ದಿಕ್ಕು ತೋರಿಸುತ್ತದೆ. ಕೆಲವು ವಿಷಯಗಳಲ್ಲಿ ಪರೀಕ್ಷೆ ಬಂದರೂ ಕೊನೆಯಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತವೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಹಳೆಯ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸೂಚನೆ ಇದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಮಾರ್ಚ್ ಮಧ್ಯದ ನಂತರ ಉತ್ತಮ ಅವಕಾಶಗಳು ಸಿಗಬಹುದು. ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಹೊಸ ಒಪ್ಪಂದಗಳು ಅಥವಾ ಹೊಸ ಪರಿಚಯಗಳು ಲಾಭ ಕೊಡಬಹುದು. ಹಣದ ಹರಿವು ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಬಾಕಿ ಮರಳಿ ಬರುವಂತಹ ಸಾಧ್ಯತೆ. ಅನಗತ್ಯ ಖರ್ಚುಗಳ ಮೇಲೆ ವಿಶೇಷವಾಗಿ ಗಮನ ಕೊಡಬೇಕು. ನಿಮ್ಮ ದೊಡ್ಡ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಮಾರ್ಚ್ ತಿಂಗಳು 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಅತ್ಯದ್ಭುತವಾದ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಇದ್ದ ತಪ್ಪು ಅರ್ಥಗಳು ನಿಧಾನವಾಗಿ ಸರಿ ಹೋಗುತ್ತೆ. ತಿಂಗಳ ಕೊನೆಯಲ್ಲಿ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವಾಗಿರುತ್ತೆ. ಮನಸ್ತಾಪಗಳು ದೂರವಾಗುತ್ತೆ. ಒಂಟಿಯಾಗಿರುವಂಥವರಿಗೆ ಹೊಸ ಪರಿಚಯ ಶುರುವಾಗುವ ಸಾಧ್ಯತೆ ಇದೆ. ಈ ಮಾರ್ಚ್ ತಿಂಗಳು 1, 2, 3, 4, 5, 6 ದಿನಗಳ ನಂತರ ಏಕೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಕುಲಾಯಿಸುತ್ತದೆ ಎಂದು ನೋಡೋದಾದರೆ, ಮಾರ್ಚ್ ತಿಂಗಳು 3ನೇ ತಾರೀಕು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತೆ. ಕೆಲವು ದಿನಗಳು ಮನಸ್ಸಿನಲ್ಲಿ ಗೊಂದಲಗಳು ಬರಬಹುದು. ನೀವು ಯಾರನ್ನ ನಂಬಬೇಕು ಎಂಬ ಅರಿವು ಖಂಡಿತವಾಗಿ ಸಿಗುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಹಳೆಯ ನೋವುಗಳಿಂದ ಹೊರಬರುವ ಸಮಯ ಇದಾಗಿದೆ. ಮಾರ್ಚ್ ಕೊನೆಯ ವಾರದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ನಿದ್ರೆ ಸಮಸ್ಯೆ ಕಾಡಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಒಟ್ಟಾರೆಯಾಗಿ ಈ ತಿಂಗಳು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜಗತ್ತಿನಲ್ಲಿ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಬದಲಾವಣೆ ಸಿಂಹ ರಾಶಿಯವರಿಗೆ ಒಂದು ಪಾಠ ಕಲಿಸುತ್ತದೆ. ಯಾರು ನಿಜವಾದವರು, ಯಾವ ದಾರಿ ನಿಮ್ಮದು, ಯಾವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ನಿಜವಾದ ಸ್ಥಿರತೆ ನಿಧಾನವಾಗಿ ಏರಿಕೆಯ ಶುರುವಾಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ. ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ತೀರಾ. ಮೋಸ, ವಂಚನೆ, ಕಷ್ಟದ ದಿನಗಳು ಮಾಯವಾಗುತ್ತೆ. ಸುಖ, ಶಾಂತಿ, ನೆಮ್ಮದಿಯ ಒಂದು ಪ್ರಾರಂಭದ ಕ್ಷಣಗಳು ಈಗ ಆರಂಭವಾಗ್ತಾ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳೆಲ್ಲ ಕಳೆಯುವಂತಹ, ಸುಖ ಶಾಂತಿ ಸಿಗುವಂತಹ ಅದ್ಭುತವಾದ ಸಮಯ ಅಂತ ಹೇಳಬಹುದು.
ಖಂಡಿತವಾಗಿ ಮಾರ್ಚ್ ಹುಣ್ಣಿಮೆ ಪೂರ್ಣಚಂದ್ರನ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ಸ್ಪಷ್ಟತೆ, ಸಂಬಂಧಗಳಲ್ಲಿ ಪರೀಕ್ಷೆ, ಹೊಸ ಅವಕಾಶಗಳ ಆರಂಭ ಕಾಣಿಸಿಕೊಳ್ಳುವಂತಹ ಸಮಯ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹುಣ್ಣಿಮೆಯ ಶಕ್ತಿ ಮನಸ್ಸು ಮತ್ತು ನಿರ್ಧಾರಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಆದ್ದರಿಂದ ಕೆಲವು ಪ್ರಮುಖ ಬದಲಾವಣೆಗಳು ನಿಧಾನವಾಗಿ ಕಾಣಿಸುತ್ತದೆ. ಹುಣ್ಣಿಮೆ ನಂತರ ಗೊಂದಲದಲ್ಲಿದ್ದ ವಿಷಯಗಳು ಸ್ಪಷ್ಟವಾಗುತ್ತದೆ. ಯಾರನ್ನ ನಂಬಬೇಕು ಎಂಬ ಅರಿವು ಬರುತ್ತದೆ. ಹಳೆಯ ನೋವು ಅಥವಾ ಮೋಸದಿಂದ ಹೊರಬರುವ ಮನೋಬಲ ಸಿಗುತ್ತೆ. ನೀವು ಹಿಂದಿನಿಂದ ಮುಂದೂಡಿದಂತಹ ನಿರ್ಧಾರವನ್ನು ಈಗ ಧೈರ್ಯದಿಂದ ತೆಗೆದುಕೊಳ್ತೀರಾ. ಕೆಲಸದಲ್ಲಿ ಸಾಮರ್ಥ್ಯವನ್ನು ಗುರುತಿಸಲಾಗುತ್ತೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳು ಬರಬಹುದು. ನಿಧಾನವಾಗಿ ಹಣದ ಸ್ಥಿತಿ ಬದಲಾಗುತ್ತೆ, ಆದರೆ ತುರ್ತು ನಿರ್ಧಾರಗಳು ಬೇಡ. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ಮಾರ್ಚ್ ತಿಂಗಳು 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂದರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. ನಿಜವಾದಂಥವರು ಮತ್ತು ನಾಟಕವಾಡುವಂತಹವರ ಮಧ್ಯೆ ಗೊಂದಲ ಇದ್ದರೆ ಅದು ಕೂಡ ಸ್ಪಷ್ಟವಾಗುತ್ತೆ. ಕೆಲವು ಸಂಬಂಧಗಳು ತಾವಾಗೇ ದೂರವಾಗಬಹುದು, ಆದರೆ ಮನಃಶಾಂತಿ ಹೆಚ್ಚಾಗುತ್ತದೆ. ಜೀವನದಲ್ಲಿ ಕಡಿಮೆ ಜನ ಇದ್ರೂ ಕೂಡ ನಿಷ್ಠಾವಂತರಾಗಿ ಉಳಿಯುತ್ತಾರೆ. ಸೂರ್ಯನ ರಾಶಿಯಾದ ಸಿಂಹಕ್ಕೆ ಈ ಸಮಯ ಆತ್ಮಬಲ ಹೆಚ್ಚುವ ಕಾಲ, ಹೊಸ ಗುರಿ ನಿಗದಿ ಮಾಡುವ ಸಮಯ, ನಾಯಕತ್ವ ಅವಕಾಶ ಸಿಗುವಂತಹ ಸೂಚನೆ. ನೀವು ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯವನ್ನು ಪಡ್ಕೊಳ್ತೀರಾ. ದೇಹದ ಶಕ್ತಿ ನಿಧಾನವಾಗಿ ಹೆಚ್ಚಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ನಿದ್ರೆ ಸರಿಯಾಗಲು ಶುರುವಾಗುತ್ತೆ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿದರೆ ಅತ್ಯುತ್ತಮ ಫಲವನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಹುಣ್ಣಿಮೆಯ ನಂತರ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಹೊಸ ವ್ಯಕ್ತಿಯ ಸಹಾಯ ಅಥವಾ ಪರಿಚಯ, ಹಣ ಅಥವಾ ಕೆಲಸದ ಸಂಬಂಧಿಸಿದಂತಹ ಒಳ್ಳೆಯ ಸುದ್ದಿಗಳು. ಮಾರ್ಚ್ ಹುಣ್ಣಿಮೆ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಹಳೆಯ ಅಧ್ಯಾಯ ಮುಗಿದು ಹೊಸ ದಿನ ಪ್ರಾರಂಭವಾಗುವ ಸಮಯ. ಸ್ವಾಭಿಮಾನ ಉಳಿಸಿಕೊಂಡು ಶಾಂತವಾಗಿ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ತಿಂಗಳು ಉತ್ತಮವಾದ ಫಲ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತವಾಗಿ ಈ ಸಮಯದಲ್ಲಿ ಹುಣ್ಣಿಮೆ ಮುಗಿದ ನಂತರ ಈ 3 ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಇಲ್ಲವಾದಲ್ಲಿ ಸಾಕಷ್ಟು ಕಷ್ಟಗಳನ್ನು, ಇಲ್ಲದೇ ಇರುವಂತಹ ತೊಂದರೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ 3 ಜಾಗಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಬೇಕು. ಆ 3 ಜಾಗಗಳು ಯಾವುದು ಅಂತ ನೋಡೋಣ ಬನ್ನಿ. ಖಂಡಿತವಾಗಿಯೂ ಹುಣ್ಣಿಮೆ ನಂತರ ಮನಸ್ಸಿನ ಶಕ್ತಿ ಮತ್ತು ಭಾವನೆಗಳು ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ಸೂರ್ಯನ ಆಧಿಪತ್ಯ ಇರುವ ಸಿಂಹ ರಾಶಿಯವರು ಈ ಸಮಯದಲ್ಲಿ ಕೆಲವು ಜಾಗಗಳಿಗೆ ಹೋಗೋದು, ಜಾಗ್ರತೆ ವಹಿಸೋದು ಉತ್ತಮ ಎಂದು ಪರಿಗಣಿಸಲಾಗುತ್ತೆ. ಸದಾ ಜಗಳ, ವಾದವಿವಾದ ನಡೆಯುವಂತಹ ಸ್ಥಳ, ಕೋಪ ಮತ್ತು ಒತ್ತಡ ಹೆಚ್ಚಿಸುವಂತಹ ವಾತಾವರಣ, ಗಾಸಿಪ್ ಅಥವಾ ಇಬ್ಬಂದಿ ಮಾತುಗಳು ಇರುವಂತಹ ಸ್ಥಳಗಳು ಮತ್ತು ನಿಮಗೆ ಗೌರವ ಕೊಡದೇ ಇರುವಂತಹ, ಮಹತ್ವವನ್ನು ಕೊಡದೇ ಇರುವಂತಹ ಸ್ಥಳಗಳಿಗೆ ಹೋಗೋದ್ರಿಂದ ಮನಃಶಾಂತಿ ಕಡಿಮೆ ಆಗುತ್ತೆ, ದುಃಖ ಬರುತ್ತದೆ, ಕಷ್ಟಗಳು ಹಿಂಬಾಲಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಮೇಲಿನ ನಂಬಿಕೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ಸ್ಥಳಗಳಿಗೆ ಹೋಗಬೇಡಿ. ಖಾಲಿ ಜಾಗಗಳು, ನಿರ್ಧನ ಪ್ರದೇಶಗಳು, ಕತ್ತಲೆ ಇರುವಂತಹ ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯ ಬೆಳಕು ಇಲ್ಲದೇ ಇರುವಂತಹ ಪ್ರದೇಶಗಳಿಗೆ ಹೋಗೋದನ್ನು ನಿಲ್ಲಿಸಬೇಕು. ಸ್ಮಶಾನಗಳು ಅಥವಾ ಅಸೂಯೆ, ಕೆಟ್ಟ ಜಾಗಗಳು ಇರುವಂತಹ ಮನಸ್ಥಿತಿ ಇರುವಂತಹ ಜನರ ಮಧ್ಯೆ ಕೂಡ ಹೋಗೋದನ್ನು ನಿಲ್ಲಿಸಿ. ಹುಣ್ಣಿಮೆ ನಂತರ ಮನಸ್ಸು ಹೆಚ್ಚು ಸಂವೇದನಾಶೀಲತೆಯಿಂದಿರುವುದರಿಂದ ಭಯ ಅಥವಾ ಆತಂಕ ಹೆಚ್ಚಾಗಬಹುದು ಎಂದು ನಂಬಿಕೆ ಇದೆ. ಆದ್ದರಿಂದ ಇನ್ನು 3ನೇದಾಗಿ ಅಸೂಯೆ ಅಥವಾ ಕೆಟ್ಟ ದೃಷ್ಟಿ ಇರುವಂಥವರ ಮನೆ ಅಥವಾ ವಾತಾವರಣ. ನಿಮ್ಮ ಯಶಸ್ಸಿಗೆ ಅಸೂಯೆ ಪಡುವವರು, ನೀವು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥವರ ಜೊತೆ ಹೆಚ್ಚು ಸಮಯ ಕಳೆಯೋದನ್ನು ನಿಲ್ಲಿಸಬೇಕು. ಮನಸ್ಸಿಗೆ ಅಸಹಜವಾದ ಅನುಭವ ಕೊಡುವ ಮನೆಗಳು ಅಥವಾ ಸ್ಥಳಗಳು, ಇಂತಹ ಸ್ಥಳಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ಬೋದು. ನಿಮ್ಮ ಜೀವನಕ್ಕೆ, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಬಹುದು. ನೀರಿರುವಂತಹ ಸ್ಥಳ, ಅಪಾಯ ಇರುವಂತಹ ಸ್ಥಳಕ್ಕೆ ಹೋಗಬೇಡಿ. ಭಾನುವಾರ ದೇವಸ್ಥಾನ ಅಥವಾ ಶಾಂತ ಸ್ಥಳಕ್ಕೆ ಭೇಟಿ ಕೊಡಿ. ಬೆಳಗಿನ ಸೂರ್ಯನ ಕಿರಣದಲ್ಲಿ ಕೆಲವು ನಿಮಿಷಗಳನ್ನು ಕಳೆಯಿರಿ. ಸಕಾರಾತ್ಮಕವಾದ ಜನರ ಜೊತೆ ಸಮಯ ಕಳೆಯೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ದೊಡ್ಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ನೀವು ಇಷ್ಟಪಟ್ಟರೆ, ನಿಮ್ಮ ಮನಸ್ಸನ್ನು ತೆರೆದಿಟ್ಟರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಹೊಸ ಅವಕಾಶವನ್ನು ಕಣ್ತೆರೆದು ನೋಡಿದರೆ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಸಿಂಹ ರಾಶಿಯವರು ಶತ್ರುಗಳನ್ನು ದೂರ ಮಾಡಿ ವಿಶೇಷವಾದ ತಿರುವಿನ ಜೀವನದ ಜೊತೆಗೆ ದೇವರ ಆಶೀರ್ವಾದದೊಂದಿಗೆ ಸಂಪೂರ್ಣವಾಗಿ ಸಫಲತೆಯನ್ನು ಪಡೆದುಕೊಳ್ತಾರೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.